ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಐಟಿ ಉದ್ಯೋಗ ಅಂದರೆ ಕೈತುಂಬ ಸಂಬಳ, ಲೈಫ್ ಸೆಟಲ್ಡ್ ಅನ್ನೋ ಕಾಲ ಹೊಂದಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಭಾರತದ ಐಟಿ ವಲಯದಲ್ಲಿ ಇದೀಗ ಭಾರೀ ಬಿರುಗಾಳಿ ಎದ್ದಿದೆ. ಉದ್ಯೋಗ ಇಲ್ಲ, ವೇತನವೂ ಇಲ್ಲ ಅನ್ನೋ ಆತಂಕಕಾರಿ ಸ್ಥಿತಿ ನಿರ್ಮಾಣ ಆಗಿದೆ. TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ ಹಾಗೂ ಟೆಕ್ ಮಹೀಂದ್ರಾದಂಥ ದೈತ್ಯ ಕಂಪನಿಗಳು ಸಾವಿರಾರು ಜನರನ್ನ ಕೆಲಸದಿಂದ ಮನೆಗೆ ಕಳಿಸ್ತಾ ಇದೆ. ವಿದೇಶಿ ಹೂಡಿಕೆದಾರರು ಐಟಿ ಷೇರುಗಳನ್ನು ಮಾರಿ ಓಡಿ ಹೋಗ್ತಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಟಾಟಾ ಗ್ರೂಪ್ನ ಒಂದು AI ಷೇರಿನ ಮೇಲೆ ಮಾತ್ರ ವಿದೇಶಿ ಹೂಡಿಕೆದಾರರು ಮುಗಿಬಿದ್ದು ದುಡ್ಡು ಹಾಕ್ತಿದ್ದಾರೆ. ಹಾಗಾದ್ರೆ ಐಟಿ ವಲಯದಲ್ಲಿ ಆಗ್ತಾ ಇರೋದೇನೋ? ಐಟಿ ದಿಗ್ಗಜರು ಯಾಕೆ ಉದ್ಯೋಗಿಗಳನ್ನ ವಜಾ ಮಾಡ್ತಿದ್ದಾರೆ? ಇನ್ಫೋಸಿಸ್ ಸಿಇಒಗೆ 52 ಕೋಟಿಯ ಬೋನಸ್ ಕೊಟ್ಟು ಉದ್ಯೋಗಿಗಳಿಗೆ ಪಗಾರ ಯಾಕೆ ಏರಿಸ್ತಾ ಇಲ್ಲ? ಹಾಗೂ ವಿದೇಶಿ ಹೂಡಿಕೆದಾರರು ಖರೀದಿಸ್ತಾ ಇರುವ ಆ ಟಾಟಾ ಷೇರು ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಐಟಿ ವಲಯದಲ್ಲಿ ಉದ್ಯೋಗ ಕಡಿತ, TCSನಿಂದ 12,000 ಜನ ವಜಾ. ಸ್ನೇಹಿತರೆ, 2026ರ ಆರ್ಥಿಕ ವರ್ಷ ಭಾರತದ ಐಟಿ ಇತಿಹಾಸದಲ್ಲೇ ಒಂದು ಕರಾಳ ವರ್ಷ ಅಂತ ಹೇಳಬಹುದು. ಕಳೆದ ವರ್ಷ ಅಂದರೆ 2024-25ರಲ್ಲಿ ಟಾಪ್ ಐಟಿ ಕಂಪನಿಗಳು 12,718 ಹೊಸ ಉದ್ಯೋಗಿಗಳನ್ನು ನೇಮಿಸಿಕೊಂಡಿದ್ವು. ಆದರೆ 2025-26ರಲ್ಲಿ ಈ 5 ದೈತ್ಯ ಕಂಪನಿಗಳ ಒಟ್ಟು ಉದ್ಯೋಗಿಗಳ ಸಂಖ್ಯೆಯಲ್ಲಿ ಬರೋಬ್ಬರಿ 7,389ರಷ್ಟು ಕುಸಿತ ಕಂಡಿದೆ. ಇದರಲ್ಲಿ ಅತಿದೊಡ್ಡ ಶಾಕಿಂಗ್ ವಿಚಾರ ಅಂದರೆ ಭಾರತದ ಅತಿದೊಡ್ಡ ಐಟಿ ಕಂಪನಿ TCS ಬರೋಬ್ಬರಿ 12,000 ಉದ್ಯೋಗಿಗಳನ್ನು ಕೆಲಸದಿಂದ ವಜಾಗೊಳಿಸಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಕಾರ್ಪೊರೇಟ್ ಜಗತ್ತು ಕಂಡ ಅತಿ ದೊಡ್ಡ ಲೇ ಆಫ್. ಇನ್ನು ಇನ್ಫೋಸಿಸ್ನ ಒಟ್ಟು ಉದ್ಯೋಗಿಗಳ ಸಂಖ್ಯೆ 8,440ರಷ್ಟು ಕಡಿಮೆಯಾಗಿದ್ರೆ, ಟೆಕ್ ಮಹೀಂದ್ರಾದಲ್ಲಿ 1,993 ಉದ್ಯೋಗಿಗಳು ಕಡಿಮೆಯಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ಕಂಪನಿಗಳು ಈಗ ಕೇವಲ AI, ಕ್ಲೌಡ್ ಮತ್ತು ಸೈಬರ್ ಸೆಕ್ಯೂರಿಟಿ ಗೊತ್ತಿರೋ ಸ್ಕಿಲ್ಡ್ ಉದ್ಯೋಗಿಗಳನ್ನು ಮಾತ್ರ ಹುಡುಕ್ತಿವೆ. ಫ್ರೆಷರ್ಸ್ ನೇಮಕಾತಿಯಂತೂ ಪಾತಾಳಕ್ಕೆ ಕುಸಿದಿದೆ. TCS ಮೊದಲೆಲ್ಲ ವರ್ಷಕ್ಕೆ 40,000 ಫ್ರೆಷರ್ಸ್ ತಗೊಳ್ತಾ ಇತ್ತು. ಆದ್ರೀಗ ಅದನ್ನ ಕೇವಲ 25,000ಕ್ಕೆ ಇಳಿಸಿದೆ. ಬಾಸ್ಗೆ ಕೋಟಿ ಬೋನಸ್, ಉದ್ಯೋಗಿಗೆ ಪಗಾರವೇ ಇಲ್ಲ. ಇದೆಲ್ಲದರ ನಡುವೆ ಇನ್ಫೋಸಿಸ್ ಕಂಪನಿಯ ನಡೆ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಕಂಪನಿ ಬೆಳವಣಿಗೆಯ ನೆಪವೊಡ್ಡಿ ಸಾಮಾನ್ಯ ಉದ್ಯೋಗಿಗಳಿಗೆ ಈ ಆರ್ಥಿಕ ವರ್ಷದ ಸಂಬಳ ಹೆಚ್ಚಳವನ್ನ ಇನ್ಫೋಸಿಸ್ ತಡೆ ಹಿಡಿದಿದೆ. ಯಾವಾಗ ಎಷ್ಟು ಹೈಕ್ ಕೊಡ್ತೀವಿ ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ ಅಂತ CFO ಜಯೇಶ್ ಸಂಗರಾಜ್ಕ ಹೇಳಿದ್ದಾರೆ. ಆದರೆ ಇನ್ನೊಂದು ಕಡೆ ಅದೇ ಇನ್ಫೋಸಿಸ್ ತನ್ನ CEO ಸಲೀಲ್ ಪರೇಖ್ ಅವರಿಗೆ ಬರೋಬ್ಬರಿ 52 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಬೋನಸ್ ಆಗಿ ನೀಡಿದೆ. ಈ ತಾರತಮ್ಯ ಐಟಿ ಉದ್ಯೋಗಿಗಳಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. FIIಗಳಿಂದ 20,000 ಕೋಟಿ ಮೊತ್ತದ ಷೇರು ಡಂಪ್, ಆದರೆ ಟಾಟಾ ಷೇರಿನಲ್ಲಿ ಭರ್ಜರಿ ಹೂಡಿಕೆ. ಐಟಿ ಕಂಪನಿಗಳ ಈ ಕಳಪೆ ಪ್ರದರ್ಶನ ಹಾಗೂ ಇನ್ಫೋಸಿಸ್ ಕಳಪೆ ಗೈಡೆನ್ಸ್ನಿಂದಾಗಿ ಷೇರುಪೇಟೆಯಲ್ಲೂ ಐಟಿ ಷೇರುಗಳು ಪಲ್ಟಿ ಹೊಡೆದಿವೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕೇವಲ ಒಂದೇ ಕ್ವಾರ್ಟರ್ನಲ್ಲಿ ಬರೋಬ್ಬರಿ 20,658 ಕೋಟಿ ರೂಪಾಯಿ ಮೌಲ್ಯದ ಐಟಿ ಷೇರುಗಳನ್ನು ಮಾರಿ ಎಸ್ಕೇಪ್ ಆಗಿದ್ದಾರೆ. ಇದರಿಂದ ನಿಫ್ಟಿ ಐಟಿ ಇಂಡೆಕ್ಸ್ 21% ಕುಸಿದಿದೆ. ಶುಕ್ರವಾರವೂ ನಿಫ್ಟಿ ಐಟಿ 5% ಹೆಚ್ಚು ಕುಸಿತ ಕಂಡಿತ್ತು. ಇನ್ಫೋಸಿಸ್ ಹಾಗೂ ಪರ್ಸಿಸ್ಟೆಂಟ್ ಸಿಸ್ಟಮ್ ಷೇರುಗಳು 6% ಹೆಚ್ಚು ಇಳಿಕೆ ಕಂಡಿದ್ರೆ, ಉಳಿದ ಐಟಿ ಷೇರುಗಳು ಭಾರೀ ನಷ್ಟ ಅನುಭವಿಸಿದೆ. ಆದರೆ ಸ್ನೇಹಿತರೆ, ಒಂದು ಕಡೆ ವಿದೇಶಿ ಹೂಡಿಕೆದಾರರು TCS, ಇನ್ಫೋಸಿಸ್, ವಿಪ್ರೋ ಷೇರುಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದೆಡೆ ಸದ್ದಿಲ್ಲದೆ ಟಾಟಾ ಗ್ರೂಪ್ನ ಒಂದು ಷೇರನ್ನು ಮಾತ್ರ ಮುಗಿಬಿದ್ದು ಖರೀದಿಸುತ್ತಿದ್ದಾರೆ. ಆ ಷೇರಿನ ಮೇಲಿನ ತಮ್ಮ ಹೂಡಿಕೆಯನ್ನು 11% ಹೆಚ್ಚಿಸಿದ್ದಾರೆ. ಆ ಷೇರು ಮತ್ಯಾವುದೂ ಅಲ್ಲ, ಭಾರತದ ನಂಬರ್ 1 AI ಸ್ಪೆಷಲಿಸ್ಟ್ ಕಂಪನಿ ಟಾಟಾ ಎಲೆಕ್ಸಿ. ಏನಿದು ಟಾಟಾ ಎಲೆಕ್ಸಿ ಕರಾಮತ್ತು? ವಿದೇಶಿ ಹೂಡಿಕೆದಾರರು ಇದನ್ನ ಖರೀದಿಸ್ತಿರೋದ್ಯಾಕೆ? ಟಾಟಾ ಎಲೆಕ್ಸಿ ಕೇವಲ ಸಾಫ್ಟ್ವೇರ್ ಕೋಡಿಂಗ್ ಮಾಡೋ ಕಂಪನಿಯಲ್ಲ, ಇದೊಂದು ಇಂಜಿನಿಯರಿಂಗ್, ರಿಸರ್ಚ್ ಮತ್ತು ಡಿಸೈನ್ ಕಂಪನಿ. ಇವರ ಮುಖ್ಯ ಅಸ್ತ್ರವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇತ್ತೀಚೆಗಷ್ಟೇ ಇವರು ಗೂಗಲ್ ಕ್ಲೌಡ್ನ ಜೆನ್ AI ಹ್ಯಾಕಥಾನ್ ಗೆದ್ದಿದ್ದಾರೆ. ಫ್ಯಾಕ್ಟರಿಗಳನ್ನು ಮನುಷ್ಯರಿಲ್ಲದೆ ತಾನಾಗಿ ರನ್ ಮಾಡುವ AI ತಂತ್ರಜ್ಞಾನವನ್ನು ಇವರು ಸೃಷ್ಟಿಸಿದ್ದಾರೆ. ಹಾಗೆ ಮೆಡಿಕಲ್ ಫೀಲ್ಡ್ಗಾಗಿ ಮೇಧಾ OS ಅನ್ನೋ AI ಸಿಸ್ಟಮ್ ಮಾಡಿದ್ದಾರೆ.
ಸಾರಿಗೆ, ಮಾಧ್ಯಮ, ರಕ್ಷಣೆ ಎಲ್ಲೆಲ್ಲೂ ಟಾಟಾ ಎಲೆಕ್ಸಿ ಹವಾ. 2025-26ರಲ್ಲಿ ಟಾಟಾ ಎಲೆಕ್ಸಿ ಮಾಡಿರೋ ಡೀಲ್ಗಳು ಒಂದೆರಡಲ್ಲ. ಸುಜುಕಿ ಮೋಟಾರ್ಸ್, ಜಪಾನ್ನ ಆಟೋಮೋಟಿವ್ ದಿಗ್ಗಜ ಕಂಪನಿಗಳು, ಅಮೆರಿಕದ ಏರೋಸ್ಪೇಸ್, ಜರ್ಮನಿಯ ಮರ್ಸಿಡೀಸ್ ಬೆನ್ಸ್ ಜೊತೆಗೆ ಬಹುಕೋಟಿ ಡೀಲ್ಗಳನ್ನು ಮಾಡಿಕೊಂಡಿದೆ. ಇನ್ನು ಜಿಂದಾಲ್ ಗ್ರೂಪ್ನ JSW ಮೋಟಾರ್ಸ್ನ ಹೊಸ ಕಾರುಗಳ ಸಾಫ್ಟ್ವೇರ್ ಮಾಡುವ ಭಾರಿ ಪ್ರಾಜೆಕ್ಟ್ ಕೂಡ ಇವರಿಗೆ ಸಿಕ್ಕಿದೆ. ಮೆಡಿಕಲ್ ಫೀಲ್ಡ್ನಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚುವ ಡಿವೈಸ್ಗಳಿಂದ ಹಿಡಿದು ಹಾಲಿವುಡ್ ಮೀಡಿಯಾಗಳ ಸಾಫ್ಟ್ವೇರ್ವರೆಗೂ ಟಾಟಾ ಎಲೆಕ್ಸಿ ಪ್ರಾಜೆಕ್ಟ್ ಹಿಡಿದಿದೆ. ರೈಲ್ವೆ ಮತ್ತು ಡಿಫೆನ್ಸ್ಗೂ ಎಂಟ್ರಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಭಾರತೀಯ ರೈಲ್ವೆಯ ಮಹತ್ವಾಕಾಂಕ್ಷಿ ಯೋಜನೆ 50,000 ಕೋಟಿ ರೂಪಾಯಿ ವೆಚ್ಚದ ಕವಚ 4.0ದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಡಿಸೈನ್ ಮಾಡ್ತಾ ಇರೋದು ಇದೇ ಟಾಟಾ ಎಲೆಕ್ಸಿ. ಅಷ್ಟೇ ಅಲ್ಲ, HAL ಅಭಿವೃದ್ಧಿಪಡಿಸ್ತಾ ಇರುವ ಡ್ರೋನ್ ಯುದ್ಧ ವಿಮಾನದ ವಿನ್ಯಾಸಕ್ಕೂ ಟಾಟಾ ಎಲೆಕ್ಸಿಯ ಸಾಥ್ ನೀಡಿದೆ. ಟಾಟಾ ಎಲೆಕ್ಸಿ ಷೇರು ಖರೀದಿಸಬಹುದಾ? ಹೇಗಿದೆ ಕಂಪನಿ ಫಿನಾನ್ಷಿಯಲ್ಸ್? ಇಷ್ಟೆಲ್ಲ ಭಾರಿ ಪ್ರಾಜೆಕ್ಟ್ಗಳಿದ್ರೂ ಗ್ಲೋಬಲ್ ಮಾರ್ಕೆಟ್ನ ಎಫೆಕ್ಟ್ನಿಂದ ಕಂಪನಿಯ ಫೈನಾನ್ಷಿಯಲ್ಸ್ ಸ್ವಲ್ಪ ಮಂಕಾಗಿದೆ. 2025-26ರಲ್ಲಿ ಕಂಪನಿಯ ಸೇಲ್ಸ್ 3,757 ಕೋಟಿ ರೂಪಾಯಿ ಆಗಿದ್ರೆ ನಿವ್ವಳ ಲಾಭ 11% ಕುಸಿದು 628 ಕೋಟಿ ರೂಪಾಯಿಗೆ ಇಳಿದಿದೆ. ಆದರೆ ಈ ಕಂಪನಿಯ ROCE ಭರ್ಜರಿ 30% ಇದೆ. ಹಾಗೆ ಪ್ರತಿ ಶೇರಿಗೆ ಉತ್ತಮ ಡಿವಿಡೆಂಡ್ ಕೂಡ ಕೊಡ್ತಾ ಇದೆ. ಸದ್ಯಕ್ಕೆ ಈ ಶೇರಿನ PE ರೇಷಿಯೋ 37.3ರಲ್ಲಿದ್ದು ಇದು ಇಂಡಸ್ಟ್ರಿ ಅವರೇಜ್ಗಿಂತ ಸ್ವಲ್ಪ ದುಬಾರಿ ಅನ್ನಬಹುದು. ಸ್ನೇಹಿತರೆ, IT ವಲಯ ಸಂಕಷ್ಟದಲ್ಲಿದ್ದರೂ AI ಮತ್ತು ಇಂಜಿನಿಯರಿಂಗ್ ಡಿಸೈನ್ ಮೂಲಕ ಟಾಟಾ ಎಲೆಕ್ಸಿ ಭವಿಷ್ಯದ ಕಂಪನಿಯಾಗಿ ಬೆಳೀತಾ ಇದೆ. ಆದರೂ ಇದು ಯಾವುದೇ ರೀತಿಯ ಬೈ ರೆಕಮೆಂಡೇಶನ್ ಅಲ್ಲ. ಹೂಡಿಕೆ ಮಾಡುವ ಮುನ್ನ ತಪ್ಪದೇ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಪಡೆಯಿರಿ. ಈ ಶೇರನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಖಂಡಿತ ಇಟ್ಕೊಳ್ಳಿ. ನಿಮ್ಮ ಪ್ರಕಾರ AIನಿಂದಾಗಿ ಭಾರತದ IT ಉದ್ಯೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಂಟಕ ಕಾದಿದ್ಯಾ? ಟಾಟಾ ಎಲೆಕ್ಸಿಯ ಭವಿಷ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.